ಮಾತೃಕಾನ್ಯಾಸ ಮಂತ್ರದ ಕುರಿತು ಈಗ ನೋಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಹಯಗ್ರೀವ ರೂಪ ವೇದವ್ಯಾಸಾಯ ನಮಃ, ಭಾರತೇ ನಮಃ, ಸರಸ್ವತೇ ನಮಃ, ವಾಯವೇ ನಮಃ, ಬ್ರಹ್ಮಣೇ ನಮಃ, ಮಹಾಲಕ್ಷ್ಮೀ ನಮಃ, ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಮತ್ತೆ 11ನೇ ಕ್ರಮವಾಗಿ ಅಜಾದಿರೂಪಿ ಶ್ರೀ ಲಕ್ಷ್ಮೀನಾರಾಯಣಾಯ ನಮಃ. ಮತ್ತೆ 12ನೇ ಸ್ಥಾನದಲ್ಲಿ ವಾಸುದೇವಾಯ ನಮಃ ಅಂತ ಹೀಗೆ ಆ ಭಗವಂತನನ್ನ ಮತ್ತೆ ಎಲ್ಲರ ಗುರುಗಳನ್ನು ಕೂಡ ಅಲ್ಲಿ ಸ್ತುತಿಸಬೇಕು. ಅದಾದ ಬಳಿಕ ಓಂ ನಮೋ ನಾರಾಯಣಾಯ ಅಂತ ಪ್ರಾಣಾಯಾಮ ಮೂಲ ಮಂತ್ರದಿಂದ, ಮುಂದೆ ಅಂಗದೇವತಾ ಧ್ಯಾನ, ವಾಸುದೇವಾದಿಕಾ ಶುಕ್ಲಪೀಠ ಅಸಿತೋಜ್ವಲಾ ಅಂತ 2 ಶ್ಲೋಕಗಳಿವೆ. ಚಕ್ರಶಂಖ ಗದಾಬ್ಜೇತಃ ಪ್ರಥಮೋ ಮುಸಲಿ ಹಲಿ ಸಶಂಖಚಕ್ರಸ್ತಪರಃ ತೃತೀಯ ಶಾಂಗಬಾಣವಾನ್ ಸಶಂಖಚಕ್ರಸ್ತುರಿಯಸ್ತು ಚಕ್ರಶಂಖಾಸಿ ಚರ್ಮವಾನ್ ಅಂತ ಈ 2 ಶ್ಲೋಕಗಳೇನಿವೆ. ಇದರ ಅರ್ಥವನ್ನು ನಾವು ಹಿಂದೆ ತತ್ವನ್ಯಾಸ ನೋಡುವಾಗಲೂ ನೋಡಿದ್ದೆವು, ಅಲ್ಲೂ ಕೂಡ ಇದು ಬಂದಿತ್ತು. ಮುಂದೆ ಪಂಚಾಂಗನ್ಯಾಸ, ಅಂಗನ್ಯಾಸದಲ್ಲಿ ಭೂಹು ಅಜ್ಞಾತ್ಮನೇ ಶ್ರೀ ಅನಿರುದ್ಧಾಯ ಜನ್ನಮಮ, ವೋಹ ವಾಯಾತ್ಮನೇ ಶ್ರೀ ಪ್ರದ್ಯುಮ್ನಾಯ ಶಿರಷೇ ಸ್ವಾಹ, ಸ್ವಹ ಸೂರ್ಯಾತ್ಮನೆ ಸಂಕರ್ಷಣಾಯ ಶಿಖಾಯಿ ವಶಟ್, ಓಂ ಭೂ ಸ್ವಹ ಪ್ರಜಾಪತ್ಯಾತ್ಮನೆ ಶ್ರೀ ವಾಸುದೇವಾಯ ಕವಚಾಯುಹುಂ, ಸತ್ಯಂ ನಾರಾಯಣಾಯ ಅಸ್ತ್ರಾಯ ಫಟ್, ಭೂ ಸ್ವರೋಮಿತಿ ದಿಗ್ಬಂಧ ಅಂತ ಈ ಅಂಗನ್ಯಾಸ ಇದೆ. ಈ ಅಂಗನ್ಯಾಸ ತತ್ವನ್ಯಾಸ ಮತ್ತು ಮಾತೃಕನ್ಯಾಸಕ್ಕೆ 2ಕ್ಕೂ ಕೂಡ ಸಮಾನವಾಗಿರುವುದರಿಂದ ಅದರ ಅರ್ಥವನ್ನು ಕೂಡ ನಾವಿಲ್ಲಿ ನೋಡಬೇಕಾಗಿಲ್ಲ. ಈ ಮಾತೃಕಾ ಮಂತ್ರಗಳಿಗೆ ಅಂತರ್ಯಾಮಿಯಾದಂತಹ ಭಗವಂತನೇ ಋಷಿ, ದೈವಿ ಗಾಯತ್ರಿ ಇದಕ್ಕೆ ಛಂದಸ್ಸು, ಭಾರತೀಯರ ಮುಖ್ಯಪ್ರಾಣನ ಅಂತರ್ಯಾಮಿಯಾದಂತಹ ಅಜಾದಿ ರೂಪಿಯಾದ ನಾರಾಯಣನೇ ಇದಕ್ಕೆ ದೇವತಾ ಅಂತ ಹೀಗೆ ಆ ಋಷಿ ಛಂದಸ್ಸು ಇತ್ಯಾದಿಗಳನ್ನು ಧ್ಯಾನಿಸಬೇಕು. ಮುಂದೆ ಉದ್ಯುದ್ಭಾಸ್ವತ್ಸಮಾಭಾಸ ಚಿದಾನಂದೈಕ ದೇಹವಾನ್ ಅಂತ ಆ ಧ್ಯಾನ ಶ್ಲೋಕವನ್ನು ಹೇಳಬೇಕು. ಆ ಧ್ಯಾನ ಶ್ಲೋಕ ತಂತ್ರ ಸಾರದಲ್ಲಿ 1ನೇ ಅಧ್ಯಾಯದಲ್ಲಿ 18ನೇ ಶ್ಲೋಕ 18, 19, 20, 21 ಆ ಶ್ಲೋಕಗಳ ರೂಪದಲ್ಲಿ ಉಪಲಬ್ಧ ಇದೆ. ಉದಿಸುವ ಸೂರ್ಯನಂತೆ ಹೊಂಬಣ್ಣ ಇದ್ದವನು, ಚಿದಾನಂದೈಕ ದೇಹವಾನ್ ಜ್ಞಾನಾನಂದ ಸ್ವರೂಪನಾದವನು, ಮುಂದೆ ಚಕ್ರ ಶಂಖ ಗದಾ ಪದ್ಮ ಇಷ್ಟು ಆಯುಧಗಳನ್ನು ಧರಿಸಿದವನು, ಮೇಲಿನ ಬಲಗೈಯಿಂದ ಪ್ರದಕ್ಷಿಣಾಕಾರವಾಗಿ ಕ್ಲಾಕ್ ವೈಸ್, ಮೇಲಿನ ಬಲಗೈ, ಆಮೇಲೆ ಮೇಲಿನ ಎಡಗೈ, ಮತ್ತೆ ಕೆಳಗಿನ ಎಡಗೈ, ಮುಂದೆ ಕೆಳಗೆ ಬಲಗೈ, ಈ ರೀತಿಯಾಗಿ. ಲಕ್ಷ್ಮೀಧರಾಭ ನಾಶಿಷ್ಠ ಶ್ರೀದೇವಿ ಭೂದೇವಿಯರಿಂದ ಆಲಿಂಗಿತನಾದವನು, ಮತ್ತೆ ಸ್ವಮೂರ್ತಿ ಗಣಮಧ್ಯದ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಜ್ಞಾನಾತ್ಮ ಅನ್ನುವಂಥ ತನ್ನದೇ ಆದ 8 ರೂಪಗಳ ನಡುವೆ ಕೂತಿದ್ದಾನೆ. ಅವನದೇ ಆದ 8 ರೂಪಗಳು ಅವನನ್ನು ಸುತ್ತುವರೆದಿವೆ. ಮುಂದೆ ಬ್ರಹ್ಮ, ವಾಯು, ಶಿವ, ಗರುಡ ಮತ್ತೆ ಶೇಷ, ಇಂದ್ರ ಮೊದಲಾದ ದೇವತೆಗಳು ಆತನ ಸುತ್ತಲೂ ಕೂತ್ಕೊಂಡು ಆತನ ಸೇವಾ ಮಾಡ್ತಾ ಇದ್ದಾರೆ. ಅಂಥ ನನ್ನನ್ನ ಧ್ಯೇಯೋಹಮೀಶ್ವರ, ನನ್ನನ್ನು ಧ್ಯಾನಿಸಬೇಕು ಅಂತ ಭಗವಂತನ ತಂತ್ರ ಗ್ರಂಥವೊಂದರಲ್ಲಿ ಹೇಳುವಂತಹ ಮಾತದು. ಅದನ್ನು ಆಚಾರ್ಯರು ತಂತ್ರಸಾರದಲ್ಲಿ ಉದ್ಧರಿಸಿದ್ದಾರೆ. ಆ ವಿಶ್ವ ತೈಜಸ ಪ್ರಾಜ್ಞಾ ತುರಿಯ ಆತ್ಮ ಅಂತರಾತ್ಮ ಪರಮಾತ್ಮ ಅಂತ 8 ರೂಪಗಳೇನಿವೆ, ಅವೆಲ್ಲ ಪ್ರಕಾಶಮಾನವಾದ ರೂಪಗಳು, ಸರ್ವಾಭರಣ ಭೂಷಿತರಾದವರು, ಚಕ್ರ ಶಂಖ ವರ ಅಭಯ ಈ 4 ಕೂಡ ಧರಿಸಿರುವಂಥವರು. ಅವರೆಲ್ಲ ನಡುವೆ ಇರುವಂತಹ ನಾರಾಯಣನಿಗೆ ಮುಖ ಮಾಡಿ ನಿಂತ್ಕೊಂಡಿರುವಂತೆ ಧ್ಯಾನಿಸಬೇಕು. ಇದೆಲ್ಲ ನಾರಾಯಣ ಅಷ್ಟಾಕ್ಷರಕ್ಕೂ ಕೂಡ ಸಂಬಂಧಪಟ್ಟಂತಹ ಮಂತ್ರವೇ. ಮತ್ತೆ ಮೂರ್ತಃ ಅಷ್ಟೌ ಅಭಿಧ್ಯೇಯಾ ಚಕ್ರಶಂಖ ವರಾಭಯೈಃ ಯುಕ್ತಾಃ ಪ್ರದೀಪವರ್ಣಾಶ್ಚ ಸರ್ವಾಭರಣ ಭೂಷಿತಾಃ ತಾದೃಗ್ರೂಪಾಶ್ಚ 50 ಜ್ಞಾನಮುದ್ರಾ ಭಯೋಜ್ಯತಾಃ ಟಂಕಿ ಧನ್ವಿ ದಂಡೀ ಚ ಧನ್ವಿ ಚ ತತ್ತದ್ಯುಕ್ತಾಸ್ತು ವಾಮತಃ
ಅಜ ಮೊದಲಾದ 50 ರೂಪಗಳು ಕೂಡ, ಅಜ, ಆನಂದ, ಇಂದ್ರ, ಈಶಾನ ಅಂತ ಮುಂದೆ ನಾವು ಏನು ನೋಡೋರಿದ್ದೇವೆ, ಆ ಮೊದಲಾದ 50 ರೂಪಗಳು ಕೂಡ ಪ್ರಕಾಶಮಾನವಾದ ರೂಪಗಳು. 4 ಕೈಗಳ ಬದಲಾಗಿ 2 ಕೈಗಳಿರ್ತವೆ. ಬಲಗೈಯಲ್ಲಿ ಜ್ಞಾನ ಮುದ್ರೆ, ಎಡಗೈಯಲ್ಲಿ ಅಭಯ ಮುದ್ರಾ ಇರ್ತದೆ ಅವಕ್ಕೆ. ಹೀಗೆ ಆ 50 ರೂಪಗಳಿಗೂ 2 ಕೈಗಳು, ಬಲಗೈಯಲ್ಲಿ ಜ್ಞಾನ ಮುದ್ರೆ, ಎಡಗೈಯಲ್ಲಿ ಅಭಯ ಮುದ್ರ. ಆದರೆ ಅದರಲ್ಲಿ ಬರುವಂತಹ ಟಂಕಿ, ದಂಡಿ, ಧನ್ವಿ ಅಂತ ಈ 3 ರೂಪಗಳು ಮಾತ್ರ. ಟಂಕಿ ಎನ್ನುವ ರೂಪದ ಎಡಗೈಯಲ್ಲಿ ಅಭಯ ಮುದ್ರಾ ಬದಲು ಟಂಕ ಇರ್ತದೆ. ಟಂಕ ಅಂದ್ರೆ ಒಂದು ಸಣ್ಣ ಉಳಿ. ಈ ಕಲ್ಲು ಅಥವಾ ಮರದ ಕೆತ್ತನೆ ಮಾಡುವವರು ಸಣ್ಣ ಉಳಿ ಅಂತ ಇಟ್ಕೊಂಡಿರ್ತಾರೆ ಒಂದು, ಅದರ ಮೇಲೆ ಸುತ್ತಿಗೆಯನ್ನು ಹೊಡೆದು ಕೆಲಸ ಮಾಡ್ತಾ ಇರ್ತಾರೆ. ಅಂತ ಟಂಕ ಅನ್ನೋದು ಇಟ್ಕೊಂಡಿರ್ತಾನೆ. ದಂಡಿ ಅನ್ನುವ ರೂಪದ ಎಡಗೈಯಲ್ಲಿ ದಂಡ ಇದೆ. ಬಲಗೈಯಲ್ಲಂತೂ ಜ್ಞಾನ ಮುದ್ರಾ ಎಲ್ಲದಕ್ಕೂ ಇದ್ದೇ ಇದೆ. ಧನ್ವಿ ಅಂತ ಮತ್ತೊಂದು ರೂಪ, ಅದರಲ್ಲಿ ಬಲಗೈಯಲ್ಲಿ ಜ್ಞಾನ ಮುದ್ರಾ ಇದೆ, ಎಡಗೈಯಲ್ಲಿ ಧನ್ವ ಅಂದ್ರೆ ಬಿಲ್ಲಿದೆ. ಇಷ್ಟು ಅದರ ವ್ಯತ್ಯಾಸ. ಇದನ್ನು ಕೂಡ ನಾವು ಕ್ಲಾಕ್ ವೈಸ್, ಆ ಮೇಲಿನ ಬಲ ಎಡಕೈಗಳಲ್ಲಿ ಚಕ್ರ, ಶಂಖ, ಕೆಳಗಿನ ಬಲ ಮತ್ತು ಎಡಕೈಗಳಲ್ಲಿ ವರ, ಅಭಯ ಅಂತ ತಿಳ್ಕೊಳ್ಬೇಕು. ನಾನು ಕ್ಲಾಕ್ ವೈಸ್ ಅಂತ ಇಲ್ಲಿ ಪ್ರಮಾದದಿಂದ ಹೇಳಿದೆ, ಅದು ಕ್ಲಾಕ್ ವೈಸ್ ಆಗೋದಿಲ್ಲ. ಮೇಲಿನ ಬಲ ಎಡಗೈಗಳಲ್ಲಿ ಚಕ್ರ, ಶಂಖ, ಕೆಳಗೆ ಬಲ ಎಡಗೈಗಳಲ್ಲಿ ವರ, ಅಭಯ ಅಂತ ಇಷ್ಟಾಗ್ತದೆ. ಈ ವರಹಸ್ತ ಮತ್ತು ಅಭಯಹಸ್ತ ಅಂತ ಹೀಗೆಲ್ಲ ಬಂತಲ್ಲ, ವರಹಸ್ತ, ಅಭಯಹಸ್ತ ಅಂತ ಹೀಗೆಲ್ಲ ಹೇಳುವಾಗ ಆ ವರಹಸ್ತ ಅಂದ್ರೆ ಯಾವುದು, ಅಭಯಹಸ್ತ ಅಂದ್ರೆ ಯಾವುದು? ಮೇಲೆ ಚಾಚಿದ್ರೆ ಅದು ವರ, ಕೆಳಗೆ ಚಾಚಿದ್ರೆ ಅಭಯ ಅಂತ ಹೀಗೆಲ್ಲ ಹೇಳ್ತಾರೆ. ಬೇರೆ ಬೇರೆ ಕೆಲವು ಪುಸ್ತಕಗಳೆಲ್ಲ ನೋಡಿದಾಗ, ಶಿಲ್ಪಶಾಸ್ತ್ರದ ಪುಸ್ತಕಗಳನ್ನು ಒಂದು ಬಾರಿ ನೋಡುವಂತ ಅನುಕೂಲ ಆಗಿತ್ತು. ಹಾಗೆ ನೋಡುವಾಗ ಅದೇ ವರ, ಅಭಯ ಇವು ಸ್ವಲ್ಪ ಮಿಕ್ಸ್ ಆಗ್ತವೆ. ಮೇಲೆ ಚಾಚಿರುವುದನ್ನೇ ಅಭಯ ಅಂತ ಕೆಲವರು ಹೇಳ್ತಾರೆ, ಕೆಳಗೆ ಚಾಚಿರುವುದನ್ನು ವರ ಅಂತ ಹೇಳ್ತಾರೆ. ಇಂಥವರ ವ್ಯತ್ಯಾಸಗಳು ಆಗ್ತವೆ. ಮತ್ತೆ ಶ್ಲೋಕದಲ್ಲಿ ತಾದೃಗ್ರೂಪಾಶ್ಚ ಪಂಚಾಶತ್ ಜ್ಞಾನ ಮುದ್ರಾ ಅಭಯೋದ್ಯತಾ ಅಂತ ಬಂತು. ಅಲ್ಲಿ ಅಭಯ ಅಂದ್ರೆ ಕೆಳಗೆ ಚಾಚಿರುವುದು ಅಂತ ನಾವು ಇಟ್ಕೊಳ್ಳೋಣ. ವೆಂಕಟರಮಣನ ಒಂದು ಹಸ್ತ, ಎಡಹಸ್ತ ಕೆಳಗೆ ಚಾಚಿರ್ತದಲ್ಲ, ಅದನ್ನ ಇಟ್ಕೊಳ್ಳೋಣ. ಮೇಲೆ ಚಾಚಿರುವಂಥದ್ದು ಅಂದ್ರೆ ಇಡೀ ಆ ಅಂಗೈ ಮೇಲ್ಮುಖವಾಗಿರ್ತದೆ. ಆ ಮೇಲ್ಮುಖವಾಗಿದ್ದದ್ದು ಎಲ್ಲ ಬೆರಳುಗಳು ಕೂಡ ಸಮಾನವಾಗಿ ಚಾಚಿಕೊಂಡಿದ್ರೆ ಅದು ವರಹಸ್ತ ಅಂತ ಕರೆಸ್ಕೋತದೆ. ಅದರಲ್ಲಿ ತೋರ್ಬೆರಳು ಮತ್ತು ಹೆಬ್ಬೆರಳು ಅವೆರಡು ಪರಸ್ಪರ ಹೊಂದಿಕೊಂಡಿದ್ರೆ, ವೇದವ್ಯಾಸ ರೂಪಿಯಾದ ಭಗವಂತನ ಕೈಯಲ್ಲಿ ಇರ್ತದಲ್ಲ, ಅದಕ್ಕೆ ಜ್ಞಾನ ಮುದ್ರಾ ಅಂತ ಹೇಳ್ತಾರೆ. ತೋರ್ಬೆರಳು ಮತ್ತು ಹೆಬ್ಬೆರಳು ಇವೆರಡು ಕೂಡ ಹೊಂದಿಕೊಂಡಿದ್ರೆ ಅದು ಜ್ಞಾನ ಮುದ್ರಾ ಆಗ್ತದೆ. ಜ್ಞಾನ ಮುದ್ರಾ ಪ್ಲಸ್ ವರಮುದ್ರಾ ಆಗ್ತದೆ. ಆ ತೋರ್ಬೆರಳು ಮತ್ತು ಹೆಬ್ಬೆರಳು ಚಾಚಿಕೊಂಡು ಇಲ್ಲದೆ ಹೋದ್ರೆ, ಕೇವಲ ಬೆರಳುಗಳು ಮಾತ್ರ ಎಲ್ಲಾ ಬೆರಳುಗಳು ಚಾಚಿಕೊಂಡಿದ್ರೆ ಅದೇ ವರಹಸ್ತ ಆಗ್ತದೆ. ಕೆಳಗೆ ಚಾಚಿದ್ರೆ ಅಭಯ ಹಸ್ತ ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಜ್ಞಾನ ಮುದ್ರಾ, ಅಭಯ ಅಂತ ಅಲ್ಲಿ ಬಂದಿದೆ ಮೂಲ ಶ್ಲೋಕದಲ್ಲಿ. ಕೆಳಗಿನ ಬಲ ಎಡಕೈಗಳಲ್ಲಿ ಬಲಕೈಯಲ್ಲಿ ವರ ಇದೆ, ವರಹಸ್ತವೇ ಜ್ಞಾನಹಸ್ತ ಆಗಿದೆ. ಮತ್ತೆ ಅಭಯಹಸ್ತನೂ ಕೂಡ ಎಡಗೈಯಲ್ಲಿದೆ ಅಂತ ನಾವು ತಿಳ್ಕೊಳ್ಬಹುದು. ಸ್ವಲ್ಪ ಆ ವ್ಯಾಖ್ಯಾನಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣಬಹುದು. ಶಿಲ್ಪಶಾಸ್ತ್ರದ ಕೆಲವು ಮಾತುಗಳನ್ನ ಗೋವಿಂದಾಚಾರ್ಯರು ತಮ್ಮ ವ್ಯಾಖ್ಯಾನಗಳಲ್ಲಿ ಉದ್ಧರಿಸ್ತಾರೆ. ದಕ್ಷಿಣೇತು ಕರೆ ಚಕ್ರ ಮತಸ್ಥಾ ಪದ್ಮಮೇವ ಚ ವಾಮೇ ಶಂಖಹಂ ಗದಾದಸ್ತಾತ್ ವಾಸುದೇವಸ್ಯ ಲಕ್ಷಣಂ. ವಾಸುದೇವನ ಲಕ್ಷಣ ಹೇಗೆ? ಚಕ್ರ, ಶಂಖ, ಪದ್ಮ ಮತ್ತು ಗದ. ಬಲಗೈಯಲ್ಲಿ ಮೇಲೆ ಚಕ್ರ, ಅಧಸ್ಥಾತ್ ಪದ್ಮ, ಕೆಳಗೆ ಪದ್ಮ ಇದೆ. ಎಡಗೈಯಲ್ಲಿ ಮೇಲೆ ಶಂಖ ಇದೆ, ಕೆಳಗೆ ಗದ ಇದೆ. ಇದು ವಾಸುದೇವನ ಲಕ್ಷಣ ಆಗ್ತದೆ ಒಂದು ಶಿಲ್ಪಶಾಸ್ತ್ರ ಹೇಳುವಂತೆ.
ಸಂಕರ್ಷಣನ ರೂಪದಲ್ಲಿ ಆ ಗದೆಯ ಬದಲಾಗಿ ಒಂದು ಒನಕೆ ಇರ್ತದೆ ಗದೆಯ ಸ್ಥಾನದಲ್ಲಿ, ಮತ್ತೆ ಚಕ್ರದ ಬದಲಾಗಿ ನೇಗಿಲಿರ್ತದೆ. ಇದು ಸಂಕರ್ಷಣ. ಪ್ರದ್ಯುಮ್ನನಿಗೆ ಚಕ್ರಸ್ಥಾನೇ ಭವೇತ್ ಚಾಪಃ ಗದಾಸ್ಥಾನೇ ಭವೇತ್ ಶರಃ. ಚಕ್ರದ ಬದಲಾಗಿ ಬಿಲ್ ಇರ್ತದೆ, ಮತ್ತೆ ಗದೆಯ ಬದಲಾಗಿ ಬಾಣ ಇರ್ತದೆ. ಅನಿರುದ್ಧನ ವರ್ಣನೆ ಶಿಲ್ಪಶಾಸ್ತ್ರಗಳಲ್ಲಿ ಬರುವಂತೆ ಚಕ್ರದ ಸ್ಥಾನದಲ್ಲಿ ಚರ್ಮ ಅಂದ್ರೆ ಗುರಾಣಿ ಇರ್ತದೆ, ಗದಾದ ಬದಲಾಗಿ ಖಡ್ಗ ಇರ್ತದೆ. ಉಳಿದಂತೆ ಶಂಖ ಚಕ್ರಗಳು ಮೇಲ್ಗಡೆ ಎಡಗೈಯಲ್ಲಿ ಶಂಖ, ಕೆಳಗಡೆ ಬಲಗೈಯಲ್ಲಿ ಚಕ್ರ ಇಷ್ಟು ಕಾಣಿಸ್ತದೆ. ಇದಕ್ಕೆಲ್ಲ ರಘುನಾಥ ತೀರ್ಥರು ತಮ್ಮ ತತ್ವಕಣಿಕಾದಲ್ಲಿ ಈ ತಂತ್ರಸಾರದ ವ್ಯಾಖ್ಯಾನದಲ್ಲಿ ವಾಸುದೇವನ ಲಕ್ಷಣವನ್ನ ಸ್ವಲ್ಪ ಬೇರೆ ರೀತಿಯಾಗಿ ಹೇಳ್ತಾರೆ. ಚಕ್ರ ಶಂಖ ಪದ್ಮ ಗದಾ ಅಂತ ನಾವೀಗ ನೋಡಿದ್ವಿ. ಚಕ್ರ ಶಂಖ ಗದಾ ಪದ್ಮ ಅಂತ ಅವ್ರು ಹೇಳ್ತಾರೆ. ಸ್ವಲ್ಪ ಹೀಗೆಲ್ಲ ವ್ಯತ್ಯಾಸಗಳು ಬೇರೆ ಬೇರೆ ಟಿಪ್ಪಣಿಕಾರರು ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿ ನಮ್ಗೆ ಕಾಣಬಹುದು. ಈ ವ್ಯತ್ಯಾಸವನ್ನ ಬಗೆಹರಿಸೋದು ಕಷ್ಟ, ಟಿಪ್ಪಣಿಕಾರರ ವ್ಯತ್ಯಾಸವನ್ನು ಬಗೆಹರಿಸೋದು ಕಷ್ಟ. ಬೇರೆ ಬೇರೆ ಮೂಲಗಳನ್ನು ಅವರೆಲ್ಲರೂ ಅನುಸರಿಸಿರ್ತಾರೆ, ಆದ್ರಿಂದ ಇಂಥದೊಂದು ವ್ಯತ್ಯಾಸ ಆಗ್ತದೆ. ಬನ್ನಂಜ ಗೋವಿಂದಾಚಾರ್ಯರು ಅದರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ಮಾಡಿದ್ದಾರೆ. ತತ್ವ ಕಣಿಕಾದ ವ್ಯಾಖ್ಯಾನದಲ್ಲಿ ರಘುನಾಥ ತೀರ್ಥರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅಂತಿಮವಾಗಿ ವಾಸುದೇವನ ಅದು ಕ್ಲಾಕ್ ವೈಸ್ ಚಕ್ರ ಶಂಖ ಪದ್ಮ ಗದ. ಸಂಕರ್ಷಣ ಒನಕೆ ನೇಗಿಲು ಶಂಖ ಚಕ್ರ. ಪ್ರದ್ಯುಮ್ನ ಬಾಣ ಬಿಲ್ಲು ಶಂಖ ಚಕ್ರ. ಅನಿರುದ್ಧ ಚಕ್ರ ಶಂಖ ಗುರಾಣಿ ಖಡ್ಗ. ಇಷ್ಟು ಅವರು ವರ್ಣನೆ ಮಾಡ್ತಾರೆ. ಅದನ್ನೆಲ್ಲ ತೀರ್ಮಾನಿಸುವುದು ಕಷ್ಟ, ಅಲ್ಲಿದ್ದದನ್ನು ಸುಮ್ಮನೆ ಹೇಳಿದೆ. ಇವೆಲ್ಲಾ ರೂಪಗಳನ್ನ ಯಾವ್ಯಾವ ಏನೇನು ಆಯುಧಗಳನ್ನು ಧರಿಸಿವೆ ಅಂತ ನಾವು ನೆನಪಿಟ್ಕೊಳ್ಳೋದು ಕಷ್ಟ. ಆದ್ರಿಂದ ಅದರಲ್ಲಿ ಇದ್ದದನ್ನು ಓದಿ ಪ್ರವಚನ ಮಾಡಬಹುದು, ಕೇಳಬಹುದು. ಅದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ನನ್ನದೇ ಆದಂತಹ ವಿಮರ್ಶೆಯನ್ನೇನು ಮಾಡ್ಲಿಕ್ಕೆ ಹೋಗಿಲ್ಲ. ಅಲ್ಲಿದ್ದದನ್ನು ಕೇಳಿ ಬಿಟ್ಬಿಟ್ಟಿದ್ದೇನೆ ಅಷ್ಟೇ. ನಾನೇನಾದ್ರೂ ಒಂದು ಅಲ್ಪಕಾಲ ಧ್ಯಾನ ಮಾಡ್ಲಿಕ್ಕೆ ಕೂತಾಗ ಇವೆಲ್ಲವನ್ನೂ ನಾವು ನೆನಪಿಟ್ಕೊಳ್ಳೋದು ಕಷ್ಟ ಆಗ್ತದೆ. ಮತ್ತೆ ನಾನು ಯಾವ ವಿಷಯಗಳಿಗೆ ಆದ್ಯತೆ ಕೊಡ್ತೇನೆ ಆ ವಿಷಯಗಳಲ್ಲಿ ಇವು ಸೇರ್ಲಿಲ್ಲ. ಆದ್ರಿಂದ ಅದರ ಬಗ್ಗೆ ನಾನು ಹೆಚ್ಚು ಆಲೋಚನೆ ಮಾಡಿಲ್ಲ. ಮುಂದೆ ಧ್ಯಾಯನ್ ನೃಸಿಂಹಂ ಉರುವಿತ್ತ ರವಿತ್ರಿನೇತ್ರಂ ಜಾನುಪ್ರಸಕ್ತ ಕಲಿಯುಗ್ಮಥಾಪರಾಭ್ಯಾಂ ಚಕ್ರಂ ದರಂಚ ದಧತಂ ಪ್ರಿಯಯಾ ಸಮೇತಂ ತಿಗ್ಮಾಂಶು ಕೋಟ್ಯಧಿಕ ತೈಜಸ ಮಗ್ಧ್ಯಶಕ್ತಿಂ ಅನ್ನುವಂಥ ಮಂತ್ರ. ಈ ನರಸಿಂಹನ ಮಂತ್ರದ ಧ್ಯಾನ ಶ್ಲೋಕವನ್ನು ಹೇಳ್ತಾರೆ. ಇದಕ್ಕೆ ಕಾರಣ ಏನಂದ್ರೆ, ಈ ತತ್ವನ್ಯಾಸದಲ್ಲಿ ಕೊನೆಗೆ ಕ್ಷಂ ಲಕ್ಷ್ಮೀ ನೃಸಿಂಹ, ಮಾತಕಾನ್ಯಾಸದಲ್ಲಿ ಕೊನೆಯ ಅಕ್ಷರವಾಗಿ ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ ಬರ್ತದೆ. ಹಾಗಾಗಿ ಆ ನರಸಿಂಹನ ರೂಪದ ಧ್ಯಾನವೂ ಅಲ್ಲಿರೋದ್ರಿಂದ ಈ ಶ್ಲೋಕವನ್ನು ಧ್ಯಾನ ಶ್ಲೋಕದಲ್ಲಿ ಹೇಳ್ತಾರೆ. ಉರುವೃತ್ತ ರವಿತ್ರಿನೇತ್ರಂ, ವೃತ್ತಾಕಾರವಾದ ಶ್ರೇಷ್ಠವಾದ 3 ಕಣ್ಗಳಿದ್ದವನು, ಸೂರ್ಯನಂತೆ ಹೊಳೆಯುವ 3 ಕಣ್ಗಳಿದ್ದವನು. ಜಾನುಪ್ರಸಕ್ತ ಕರಯುಗ್ಮಂ, 2 ಕೆಳ ಕೈಗಳು ಅವನ ಮೊಣಕಾಲ ಸ್ಪರ್ಶವನ್ನು ಹೊಂದಿವೆ. 2 ಕೈಗಳಿಂದ ಚಕ್ರ ಮತ್ತು ಶಂಖವನ್ನು ಹಿಡಿದಿದ್ದಾನೆ. ಪ್ರಿಯಾ ಲಕ್ಷ್ಮೀದೇವಿ ಅವಳಿಂದ ಕೂಡಿದವನಾಗಿದ್ದಾನೆ. ಮತ್ತೆ ಸ್ವಯಂ ಕೋಟಿ ಸೂರ್ಯರಂತೆ ಪ್ರಜ್ವಲಿಸ್ತಾ ಇದ್ದಾನೆ, ಅಗ್ನಿ ಶಕ್ತಿಯಾಗಿದ್ದಾನೆ. ಇದು ಆ ನರಸಿಂಹನ ಶ್ಲೋಕ. ಹರೇರ್ ನೃಸಿಂಹ ರೂಪಸ್ಯ ತ್ರಿನೇತ್ರ ಉಗ್ರಾಧಿಕಾನಿತು ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ತ್ರಿನೇತ್ರ, ಉಗ್ರ ಇತ್ಯಾದಿ ಎಲ್ಲಾ ಶಬ್ದಗಳು ಕೂಡ ಆ ನರಸಿಂಹ ರೂಪಿಯಾದಂತಹ ಭಗವಂತನ ನಾಮಗಳು. ಆದ್ರಿಂದ ತ್ರಿನೇತ್ರಂ ಅನ್ನೋದು ಆತನ ನಾಮ ಅಂತ ನಾವು ತಿಳಿದುಕೊಳ್ಬೇಕು. ಇದು ಆ ನರಸಿಂಹನ ಧ್ಯಾನ ಶ್ಲೋಕದ ವಿವರ.